ವಿವಿಧ ದಲಿತ ಸಂಘಟನೆ ಒಕ್ಕೂಟದ ಮುಖಂಡರಾದ ನಾವು ನಮ್ಮ ಸಮಾಜದವರ ಗಮನಕ್ಕೆ ಈ ಕೆಳಗಿನ ವಿಷಯವನ್ನು ತರಬಯಸುತ್ತಿದ್ದೇವೆ. ದಿನಾಂಕ 27/4/2026 ನಮಗೆ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಉಡುಪಿ ಇವರು ಕಳುಹಿಸಿದ ಸಭಾ ಸೂಚನೆ ಪತ್ರದಲ್ಲಿ ಕಾಣಿಸಿದಂತೆ ದಿನಾಂಕ 4/5/2026 ಪೂರ್ವಾಹ್ನ 11 ಗಂಟೆಗೆ ಸಹಾಯಕ ನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಬಂಡಿಮಠ ಕಾರ್ಕಳ ಇಲ್ಲಿ ಸಭೆಯನ್ನು ಕರೆದು ನಮ್ಮ ಸಮಾಜದ 3 ನಾಮನಿರ್ದೇಶಿತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಆಯ್ಕೆ ಪಟ್ಟಿಯನ್ನು ಕಳಿಸಬೇಕಾಗಿರುತ್ತದೆ. ಆದರೆ ದಿನಾಂಕ 4/5/2026 ಸಭೆಯನ್ನು ದಿನಾಂಕ 3/5/26 ರದ್ದುಗೊಳಿಸಿ ನಮ್ಮ ಕಾರ್ಕಳ ತಾಲೂಕಿನಲ್ಲಿರುವ ಸುಮಾರು 7 ಸಂಘಟನೆಗಳ ಗಮನಕ್ಕೆ ತಾರದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು 3 ಜನ ವ್ಯಕ್ತಿಗಳನ್ನು ಅನಧಿಕೃತವಾಗಿ ಆಯ್ಕೆ ಮಾಡಿದ್ದು, ಇದಕ್ಕೆ ನಮ್ಮ ಎಲ್ಲಾ ಸಂಘಟನೆ ಕಾರ್ಯಕರ್ತರ ಹಾಗೂ ಸದಸ್ಯರ ಬಲವಾದ ಆಕ್ಷೇಪಣೆ ಇದ್ದು, ಇದನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಉಡುಪಿ ಜಿಲ್ಲೆ ಇವರು ಪರಿಶೀಲನೆ ನಡೆಸಿ ಅನಧಿಕೃತವಾಗಿ ನಮ್ಮ ಸಂಘಟನೆ ಗಮನಕ್ಕೆ ತಾರದೆ ಆಯ್ಕೆ ಮಾಡಿರುವ 3 ಜನ ನಾಮನಿರ್ದೇಶಿತ ಸದಸ್ಯರ ಆಯ್ಕೆಯನ್ನು ತಕ್ಷಣ ವಜಾ ಮಾಡಿ ಆದೇಶ ಹೊರಡಿಸಿ ಪುನಃ ಸಭೆ ನಡೆಸಿ ಎಲ್ಲರ ಒಮ್ಮತದಿಂದ 3 ಜನ ಹೊಸ ನಾಮನಿರ್ದೇಶಿತ ಸದಸ್ಯರನ್ನು ಆಯ್ಕೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಯವರು ಉಡುಪಿ ಇವರಲ್ಲಿ ದಲಿತ ಸಂಘಟನೆ ಮುಖಂಡರಾದ ನಾವು ಮನವಿ ಮಾಡುತ್ತಿದ್ದೇವೆ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಉಡುಪಿ ಇವರು ಯಾವುದೇ ರೀತಿಯ ಕ್ರಮ ಕೈಗೊಂಡು ಸ್ಪಂದಿಸದಿದ್ದಲ್ಲಿ ನಾವು ಕಾರ್ಕಳ ತಾಲೂಕು ಮಟ್ಟದ ಸಂಘಟನೆಗಳ ಮೂಲಕ ಉಗ್ರ ಹೋರಾಟ ನಡೆಸುವುದಾಗಿ ತೀರ್ಮಾನಿಸಿದ್ದೇವೆ.